ಹಲೋ ಅಕ್ಕ. ಹಲೋ ಕಾವ್ಯ, ಏನೇ ಎಷ್ಟೊತ್ತಾಯ್ತು ಇನ್ನೂ ಬಂದಿಲ್ಲ? ಪಾರ್ಟಿ ಮುಗ್ದಿಲ್ವಾ? ಅಕ್ಕ ಬರ್ತಾ ಇದ್ದೀನಿ, ಒಂದ್ 10 ನಿಮಿಷದಲ್ಲಿ ಮನೇಲಿ ಇರ್ತೀನಿ. ಯಾಕೆ ಧ್ವನಿ ಒಂಥರ ಇದೆ, ಏನಾಯ್ತು? ಇಲ್ಲ ಅಕ್ಕ, ಏನಿಲ್ಲ. ಕಾವ್ಯ, ನಿನ್ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು ಕಣೆ. ನೀನು ಈ ಥರ ಮಾತಾಡೋಳಲ್ಲ, ಆದರೆ ನಿನ್ನ ಧ್ವನಿಲಿ ಏನೋ ನಡುಕ ಇದೆ. ಅಲ್ಲ, ನೀನು ಹೋಗಿದ ಕಡೆ ಏನಾದರೂ ಆಯ್ತಾ? ಇಲ್ಲ ಮಹಾದೇವ ನೀನು ಜಗಳ ಮಾಡ್ಕೊಂಡ್ರಾ? ಅವ್ರು ಏನಾದರೂ ಹೇಳಿದ್ರ ನಿಂಗೆ? ಏನಿಲ್ಲ ಅಂತ ಹೇಳಿದ್ನಲ್ಲೇ, ಸುಸ್ತಾಗಿದೆ ಅಷ್ಟ. ಇನ್ನೊಂದ್ 10 ನಿಮಿಷದಲ್ಲಿ ಮನೇಲಿ ಇರ್ತೀನಿ, ಅಲ್ಲೇ ಮಾತಾಡೋಣ, ಸರಿನಾ? ಇಲ್ಲ, ಅಲ್ಲಿ ಏನೋ ನಡೆದಿದೆ. ಇವಳು ಎಷ್ಟೇ ಮುಚ್ಚಿಟ್ರು ಅವಳ ಧ್ವನಿಯಲ್ಲಿ ಏನೋ ಆಗಿದೆ ಅಂತ ಅನ್ನಿಸ್ತಾ ಇದೆ. ಏನೋ ನೊಂದ್ಕೊಂಡಿರೋ ಥರ ಇದ್ದಾಳೆ. ಮತ್ತೆ ಮಹಾದೇವ ಅವ್ರ ಜೊತೆ ಏನಾದರೂ ಜಗಳ? ಏನಾಯ್ತಣ್ಣ? ಸಾರಿ ಮೇಡಮ್, ಗಾಡಿ ಕೆಟ್ಟೋಯ್ತು, ಮುಂದೆ ಬೇರೆ ಗಾಡಿ ನೋಡ್ಕೊಂಡು ಹೋಗಿ. ಕಾವ್ಯ, ಹೆಂಗಿದ್ರು ಆಟೋ ಕೆಟ್ಟೈತೆ, ಈಗ್ಲಾದ್ರೂ ನನ್ ಜೊತೆ ಬಾ, ನಿಂದಮ್ಮಯ್ಯ ಅಂತೀನಿ. ಆಮ್ಯಾಕ ಆಟೋ ಕೆಟ್ಟಿರೋದಕ್ಕೂ ನಾನೇ ಕಾರಣ ಅಂತ ಹೇಳ್ಬೇಡ. ಅಣ್ಣ, ಆಟೋ ಸರಿ ಹೋಗುತ್ತಾ? ಇಲ್ಲ ಮೇಡಮ್, ಆಗಲ್ಲ. ಕಾವ್ಯ, ರಿಪೇರಿ ಆಗಕ್ಕಿಲ್ಲ ಅಂತ ಹೇಳ್ತವ್ರ ತಾನೆ, ಸುಮ್ಕೆ ನೀನ್ ಒಬ್ಳೆ ನಿಂತಿರ್ಬೇಡ ಇಲ್ಲಿ ಕತ್ಲಲ್ಲಿ. ನಿಂದಮ್ಮಯ್ಯ ಅಂತೀನಿ, ಬಾ ಕಾವ್ಯ. ಕಾವ್ಯ ನೋಡು, ನಿನ್ ಮನ್ಸಿಗೆ ಬೇಜಾರಾಗಿದ್ರೆ ನಾನು ನಿನ್ ಸಮಯ ಕೇಳ್ತೀನಿ, ಆದ್ರೆ ನನ್ ಮಗನ್ ಹೊಡೆದಿದ್ದಕ್ಕೆ ಸಮಯ ಕೇಳು ಅಂತ ಮಾತ್ರ ಹೇಳ್ಬೇಡ, ನಾನ್ ಕೇಳಕ್ಕಿಲ್ಲ. ಕಾವ್ಯ, ಎಷ್ಟಮ್ಮಿ ಹಠ ನಿಂಗೆ? ಮನೆಗೆ ಹೋಗಕ್ಕೆ ಇನ್ನು 2 ಕಿಲೋಮೀಟರ್ ದಾರಿ ಐತೆ, ನೀನ್ ಹಿಂಗ್ ನಡ್ಕೊಂಡು ಹೋಯ್ತಿದ್ರೆ ನೋಡ್ದವ್ರು ಏನ್ ಅನ್ಕೊಳಕಿಲ್ಲ. ಕಾವ್ಯ, ನಿಂದಮ್ಮಯ್ಯ ಅಂತೀನಿ, ಗಾಡಿಲಿ ಕೂತ್ಕೋ. ನೋಡು, ಮನೆ ಬರಗಂಟ ನಾನು ಒಂದೇ ಒಂದ್ ಮಾತಾಡಕ್ಕಿಲ್ಲ, ಬಾಯಿಗೆ ಬೀಗ ಹಾಕೊಂಡಿರ್ತೀನಿ. ಮಲೆ ಮಾದೇಶ್ವರ, ನಿಂಗ್ 100 ನಮಸ್ಕಾರ. ಕಾವ್ಯ, ಏನ್ ಮಾಡ್ತಾ ಇದ್ಯಾ? ಅಕ್ಕಿ ಕೊಡು. ನನ್ ಹಿಂದೆ ಬರ್ತೀಯ ಅಲ್ವಾ? ತಗೋ ಕೀನ. ಅಕ್ಕಿ ಸಿಕ್ಕದ್ಮೇಲೆ ನನ್ನನ್ನ ಕರಿ, ನಾನ್ ನಿನ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ನೀ ನನ್ ಹಿಂದೆ ಬರ್ಬೇಡ, ಅರ್ಥ ಆಯ್ತಾ? ಅಯ್ಯೋ ಶಿವನೇ, ಕಾವ್ಯ ಎಂತ ಕೆಲ್ಸ ಮಾಡ್ಬಿಟ್ಟೆ ನೀನು? ಈ ಕತ್ಲಲ್ಲಿ ಕೀ ಎಲ್ಲಿ ಅಂತ ಹುಡುಕ್ಲಿ? ಕಾವ್ಯ, 1 ನಿಮಿಷ ಅಲ್ಲೇ ನಿಂತ್ಕೋ. ಅಯ್ಯಯ್ಯೋ, ರೋಡಲ್ಲಿ ಒಂದ್ ಗಾಡಿನೂ ಓಡಾಡ್ತಿಲ್ವಲ್ಲ, ತುಂಬಾ ಭಯ ಆಗ್ತಿದೆ. ಛೆ, ಈ ಮಾದೇವ ಮಾಡೋ ಕೆಲ್ಸ 1 2? ಮಲ್ಲೆ, ಅಲ್ಲಿ ನೋಡು, ಯಾರೋ ಇಷ್ಟೊತ್ತಲ್ಲಿ ಹೆಣ್ಮಗಳು ಒಬ್ಳೆ ನಡ್ಕೊಂಡು ಹೋಗ್ತಾವಳೆ. ಮಾದೇವನ್ ಹೆಂಡತಿ ಕಾವ್ಯ. ಯಾರು ಆ ದೇವಸ್ಥಾನದಲ್ಲಿ 2 ಮುಂದೆ ಹೊಡೆದ್ಲು ಅಂತಲ್ಲ, ಅವಳ? ಅದೇ ಸೊಕ್ಕಿನ ಹೆಂಗ್ಸು ಒಬ್ಳೆ ಸಿಕ್ಕಿದಾಳೆ. ಈ ಮಲ್ಲಿಕಾರ್ಜುನನ್ನ ಎದುರಾಕೊಂಡ್ರೆ ಏನಾಗುತ್ತೆ ಅಂತ ಇವತ್ತು ತೋರಿಸ್ತೇನೆ. ಅವಳನ್ನಿಲ್ ಕಾಪಾಡಕ್ಕೆ ಯಾರು ಇಲ್ಲ. ಬರೋಗೋಣ. ಅವಳು ಒಬ್ಳೆ ಬಂದಿರಕ್ ಸಾಧ್ಯ ಇಲ್ಲ, ಜೊತೆಗೆ ಮಾದೇವ ಇದ್ರೆ. ಅಯ್ಯೋ, ಎಲ್ಲೂ ಕಾಣ್ತಾ ಇಲ್ವಲ್ಲ, ಎಲ್ಲಾಕದ್ಲಪ್ಪ ಈ ಹುಡುಗಿ? ನಾನಿಲ್ಲಿ ಕೀ ಹುಡ್ಕೊಂಡು ಹೋಗೋಷ್ಟರಲ್ಲಿ ಅವಳು ಯಾವ ಕಡೆಗೆ ಹೋಯ್ತಾಳೋ ಏನೋ. ಅಮ್ಮ ಚಾಮುಂಡೇಶ್ವರಿ, ಹಾಸನಾಂಬೆ, ನೀವೇ ಕಾಪಾಡ್ಬೇಕು. ಮಾದೇವ ಬಂದ ಅಂತಾನೆ ಇಟ್ಕೋ, ನಾವ್ ಯಾರು ಅಂತ ಗೊತ್ತಾಗಲ್ಲ.
ಯಾರ್ ನೀನು? ಯಾಕೆ ಹೀಗೆ ಅಡ್ಡ ಹಾಕಿದ್ಯಾ? ದಾರಿ ಬಿಡು. ಏಯ್, ಯಾಕೆ ಹತ್ರ ಬರ್ತಿದ್ಯಾ? ಅಲ್ಲೇ ಇರು, ಅಲ್ಲೇ ಇರು. ಮಾದೇವ! ನೋಡು, ಜೋರು. ಏಯ್, ಯಾರ್ ನೀವು? ಯಾಕೆ ಹೀಗೆ ಹತ್ರ ಬರ್ತಿದ್ರ? ಏಯ್, ದೂರ ಹೋಗಿ, ದೂರ ಹೋಗಿ. ಅಮ್ಮ, ಮಾದೇವ! ಆ, 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 ಅಮ್ಮ! ಬೇಡ, ಹತ್ರ ಬರ್ಬೇಡಿ, ಹತ್ರ ಬರ್ಬೇಡಿ. ಹೋಗು, ಮಾದೇವ! ಮಾದೇವ! ಹತ್ರ ಬರ್ಬೇಡಿ, ದೂರ ಹೋಗು. ಮಾದೇವ! ಮಾದೇವ! ಏಯ್! ಕಣ್ಣುರಿತಾದ. ಏಯ್, ಏನು ಎಳ್ಸಿದ್ಲ ಕಣೋ, ಕಣ್ ಬಿಡಕ್ ಆಗ್ತಾ ಇಲ್ಲ. ಏಯ್, ಇಲ್ಲೇ ಇಲ್ಲ ಇರ್ತಾಳೆ. ಬನ್ನಿ. ಸಿಕ್ತು. ಬೇಡ, ಬಿಟ್ಬಿಡಿ ನನ್ನ, ಪ್ಲೀಸ್. ಎಲ್ದಕ್ಕ ಸೀರೆನಾ? ಇವತ್ತು ಅವಳು ಮರ್ಯಾದೆ ಹೋಗಿನೇ ಸಾಯ್ಬೇಕು. ಕಿತ್ತಾಕೋ. ಇವತ್ತವಳ ಪಾಲ್ಗೆ ನಾನೇ ದುಶ್ಯಾಸನ. ಬೇಡ, ಏನು ಮಾಡ್ಬೇಡಿ. ಬೇಡ, ಪ್ಲೀಸ್, ಪ್ಲೀಸ್, ಬೇಡ. ಬಿಟ್ಬಿಡಮ್ಮ. ಬೇಡ, ಪ್ಲೀಸ್ ನನ್ನ ಬಿಟ್ಬಿಡು. ಪ್ಲೀಸ್, ಪ್ಲೀಸ್ ನನ್ನ ಬಿಟ್ಬಿಡು. ಪ್ಲೀಸ್, ಪ್ಲೀಸ್ ನನ್ನ ಬಿಟ್ಬಿಡು. ಮಾದೇವ, ಮಾದೇವ. ಮಾದೇವ, ಮಾದೇವ. ಯಾವನವನು? ಹೊರ್ರೆ ಕಡೆ.
ಕಾವ್ಯ ನಿಂಗೇನಾಗಿಲ್ಲ ತಾನೆ? ಹ ಅಯ್ಯೋ ಕೈಗೆ ಈಟೊಂದು ದೊಡ್ಡ ಗಾಯ ಆಗದೆ. ನಡಿ ಈಗ್ಲೇ ಆಸ್ಪತ್ರೆಗೆ ಹೋಗೋಣ. ಇಲ್ಲ ಮಾದೇವ, ನನ್ ಮನೆಗ್ ಹೋಗ್ಬೇಕು. ಪ್ಲೀಸ್ ನನ್ನ ಮನೆಗ್ ಕರ್ಕೊಂಡು ಹೋಗ್ತೀಯಾ? ಕಾವ್ಯ ಅಳ್ಬೇಡ, ಅಳ್ಬೇಡ ಕಾವ್ಯ, ನಾನ್ ಬಂದೈತಲ್ಲ, ನಿಂಗೇನು ಆಗಕ್ಕಿಲ್ಲ. ಕಾವ್ಯ ನನ್ನ ಮಕ್ಳು ಯಾರು ಅಂತ ಏನಾದ್ರು ಗೊತ್ತಾಯ್ತಾ? ಇಲ್ಲ, ಅವರು ಮುಖವಾಡ ಹಾಕೊಂಡಿದ್ರು. ನನ್ ದಿನಾನೇ ಚೆನ್ನಾಗಿಲ್ಲ ಇವತ್ತು. ಕಾವ್ಯ ಸಮಾಧಾನ ಮಾಡ್ಕ, ಸಮಾಧಾನ ಮಾಡ್ಕ. ನಡಿ ಮನೆಗೆ ಹೋಗ್ಮ. ಕಾವ್ಯ ಮಹಾದೇವ್ ಅವರೇನು ಎಷ್ಟೊತ್ತಾದ್ರೂ ಬರ್ಲಿಲ್ಲ. ಅವ್ರ ಫೋನ್ ನೋಡಿದ್ರೆ ಸ್ವಿಚ್ ಆಫ್ ಬರೆಸ್ತಿದೆ. ಮಹಾದೇವ್ ಅವ್ರ ಫೋನು ಆಫ್ ಆಗಿದೆ. ಅಯ್ಯೋ, ರಾಮ್, ಕಾವ್ಯ ಮಹಾದೇವ್ ಅವ್ರು ಇನ್ನ ಮನೆಗ್ ಬಂದಿಲ್ಲ. ಅವ್ರಿಬ್ರು ಫೋನು ಆಫ್ ಆಗಿದೆ ರಾಮ್. ನಂಗೆ ಯಾಕೋ ತುಂಬಾ ಟೆನ್ಷನ್ ಆಗ್ತಾ ಇದೆ. ಅದ್ರಲ್ಲಿ ಭಯ ಪಡುವಂಥದ್ದೇನಿದೆ? ನೈಟ್ ಪಾರ್ಟಿ ಅಂದಮೇಲೆ ಲೇಟ್ ಆಗ ಸಹಜ ತಾನೆ. ಅದು ನಿಜನೇ. ಆದ್ರೆ ಇಬ್ರು ಫೋನು ಒಟ್ಟಿಗೆ ಆಫ್ ಆಗೋದು ಸಹಜ ಅಲ್ಲ ಅಲ್ವಾ? ಪ್ರೇಮ, ಫೋನಲ್ಲಿ ಚಾರ್ಜ್ ಇಲ್ಲ ಅಂದ್ರೆ ಸ್ವಿಚ್ ಆಫ್ ಆಗಿರುತ್ತೆ. ಸರಿ, ನಿನಗೆ ಗಾಬರಿ ಆಗ್ಬೇಡ, ನಾವು ಹೋಗಿ ನೋಡ್ಕೊಂಡ್ ಬರೋಣ ಬಾ. ಕಾವ್ಯ, ಯಾಕೆ ಇಷ್ಟು ಲೇಟ್ ಆಯ್ತು? ಇಬ್ರದ್ದು ಫೋನ್ ಆಫ್ ಆಗಿದೆ. ನಂಗೆ ಎಷ್ಟು ಟೆನ್ಷನ್ ಆಗಿತ್ತು ಗೊತ್ತಾ? ಅದು ಇಬ್ರು ಫೋನಲ್ಲೂ ಚಾರ್ಜ್ ಖಾಲಿಯಾಗಿ ಸ್ವಿಚ್ ಆಫ್ ಆಗ್ಬಿಟ್ಟಿತ್ತು ಅಷ್ಟೇ. ನೀವು ಎದುರ್ಕೊಳ್ಳೋಂಥದ್ದೆಲ್ಲ ಏನೂ ಆಗಿಲ್ಲ. ಕಾವ್ಯ, ನಿನ್ ಕೈಗೇನಾಗಿದೆ? ರಕ್ತದ ಕಲೆ ಎಲ್ಲ ಇದೆ ಅಲ್ಲೇ? ಏನಾದ್ರು ಏಟ್ ಮಾಡ್ಕೊಂಡ? ಅದು ಪಾರ್ಟಿ ಔಟ್ಸ್ಕರ್ಟ್ಸ್ ಅಲ್ಲಿ ಇತ್ತಲ್ಲ ಅಕ್ಕ, ಎಡವು ಬಿಟ್ಟೆ, ಟೇಬಲ್ ತಾಗಿ ಗಾಯ ಆಗಿದೆ ಅಷ್ಟೇ, ಇನ್ನೇನಿಲ್ಲ. ನಾನು ಹಿಡ್ಕೊಳ್ದೆ ಹೋಗಿದ್ದಿದ್ರೆ ಇನ್ನೂ ದೊಡ್ಡ ಗಾಯನೇ ಆಗ್ಬಿಟ್ಟಿರೋದು. ಕಾವ್ಯ, ಸಿಕ್ಕಾಪಟ್ಟೆ ಚಳಿ ಐತೆ, ತಂಪಿಗೆ ನೋವಿನ್ನೂ ಜಾಸ್ತಿ ಆಯ್ತದೆ. ನಡಿ ಒಳಗಡೆ, ನಾನು ಮುಲಾಮ್ ಹಚ್ತೀನಿ. ಪ್ರೇಮ ಅವರೇ, ನೀವೇನು ಚಿಂತೆ ಮಾಡಬೇಡಿ, ನಾನೇ ಹೋಗಿ ಮುಲಾಮ್ ಹಚ್ತೀನಿ. ಒತ್ತಡಕ್ಕೆಲ್ಲ ಸರಿ ಹೋಯ್ತದೆ. ಕಾವ್ಯ ಬಾ. ನೋಡಿದ್ಯಾ ರಾಮ್, ಮಹಾದೇವ ಅವರು ಕಾವ್ಯನ ಎಷ್ಟು ಕಾಳಜಿ ಮಾಡ್ತಾರೆ ಅಂತ ಅವ್ರ ಕಣ್ಣು ನೋಡಿದ್ರೇನೆ ಹೇಳ್ಬೋದು. ಅವ್ರ ಕಣ್ಣಲ್ಲೇ ಪ್ರೀತಿ ಎದ್ದು ಕಾಣಿಸ್ತಾ ಇದೆ. ನಮ್ ಕಾವ್ಯಂಗ್ ಗಾಯ ಆಗಿದ್ರು ಆ ನೋವು ಅವ್ರ ಮುಖದಲ್ಲಿ ಕಾಣಿಸ್ತಾ ಇತ್ತು. ಮನ್ಸಿಂದ ಒಪ್ಕೋತಾಳೋ ಏನು? ಆ ದಿನ ಬೇಗ ಬರುತ್ತೆ ಅಲ್ವಾ ರಾಮ್? ರಾಮ್, ಏನ್ ಯೋಚನೆ ಮಾಡ್ತಿದ್ಯಾ? ಹಾ, ಆಗುತ್ತೆ. ಕೆಲವೊಂದ್ಸಲ ಗಡಿ ಬಿಡಿಲಿ ಹುಡುಕಿದ್ರು ಕಣ್ಮುಂದಿರೋದು ಕಾಣಲ್ಲ ಅಲ್ವಾ?
ಇದನ್ನೇ ಅಲ್ವಾ ನೀನು ಹುಡುಕ್ತಾ ಇದ್ದಿದ್ದು? ನಿನ್ನ ನೋಡಿದ್ರೆ ಗಾಯ ಬರೀ ಕಾವ್ಯ ಅವ್ರಿಗೆ ಅಷ್ಟೇ ಆಗಿಲ್ಲ, ನಿನ್ನ ಮನ್ಸಿಗೂ ಆದಂಗಿದೆ. ಸಮಥಿಂಗ್ ಇಸ್ ರಾಂಗ್. ಏ ಹಂಗೆಲ್ಲ ಏನಿಲ್ಲ ಕಣ್ಲ. ಮತ್ ಗಾಯ ಹೇಗಾಯ್ತು? ಅವರೇ ಹೇಳಿದ್ರಲ್ಲ, ಅದು ಬಿದ್ರು, ಏಟಾಯ್ತು. ರಾಮ್, ಅವಳಿಗೆ ಸ್ಯಾನೆ ನೋವಾಯ್ತಂತೆ, ಮುಲಾಮ್ ಹಚ್ಬೇಕು, ಮುಲಾಮ್ ಕೊಡ್ಲ. ನಿಜ ಹೇಳು, ಪಾರ್ಟಿಲಿ ಪೆಟ್ಟಾಯ್ತು ಅಂತ ಹೇಳಿದ್ನ ನಂಬೋದಕ್ಕೆ ನನ್ನ ಪ್ರೇಮ ಅಲ್ಲ, ಇದು ಸುಳ್ಳು ಅಂತ ನಿನಗೂ ಗೊತ್ತು. ಲೋ ರಾಮ್, ಯಾಕ್ಲ ಹಿಂಗಾಡಿಯ? ನಿಂತವ್ ಯಾವತ್ತಾದ್ರೂ ನಾನೊಬ್ಬ ಡಾಕ್ಟರ್ ಆಗಿ ಹೇಳ್ತಾ ಇದ್ದೀನಿ, ಆಕ್ಸಿಡೆಂಟ್ ಆಗಿರೋ ಕಣ್ಣಿಗೂ ಭಯ ಆಗಿರೋ ಕಣ್ಣಿಗೂ ತುಂಬಾ ವ್ಯತ್ಯಾಸ ಇದೆ. ಇವತ್ತು ನಿನ್ ಕಣ್ಣ ನಾನು ಆತಂಕ ನೋಡಿದೆ, ಯಾವತ್ತೂ ನಾನು ಅದನ್ನ ನೋಡೇ ಇರ್ಲಿಲ್ಲ. ಮಹಾದೇವನ ಕಣ್ಣಲ್ಲಿ ಆತಂಕ ಅಂದ್ರೆ ಅದು ಸಣ್ಣ ವಿಷಯನೇ ಅಲ್ಲ ಅಣ್ಣ. ನೀನ್ ನನ್ನ ಹತ್ರನೂ ಹೇಳಲ್ವೇನೋ? ಹೇಳ್ತೀನಿ. ಅದು ಇವತ್ತು ನಾನು ಕಾವ್ಯ ಅವರು ಫಂಕ್ಷನ್ ಮುಗಿಸ್ಕೊಂಡು ಬರ್ತಿರ್ಬೇಕಾದ್ರೆ ಕಾವ್ಯ ಅವರು ನನ್ಗಿಂತ ಹೊಸಿ ದೂರದಾಗೆ ನಡ್ಕೊಂಡು ಹೋಯ್ತಿದ್ರು. ಆಗ ಯಾರೋ ಇಬ್ರು ಅವಳ ಮೇಲೆ ದಾಳಿ ಮಾಡಿದ್ರು. ಯಾರದು? ಮುಖ ಮುಚ್ಕೊಂಡಿದ್ರು, ಹೇಡಿಗಳು. ಯಾರು ಅಂತ ಗೊತ್ತಾಗ್ಲಿಲ್ಲ. ಆದ್ರೆ ಅವನ್ ಕುತ್ಕೆಲಿ $1 ಇತ್ತು, ಅದನ್ನ ಮಾತ್ರ ನಾನು ಮರೆಯಾಕಿಲ್ಲ ಕಣ್ಲ. ರಾಮ್, ಇವತ್ತೇನಾರ ನಾನು ಅಲ್ಲಿಲ್ದೆ ಹೋಗಿದ್ದಿದ್ರೆ ಕಾವ್ಯ ಅವ್ರ ಪರಿಸ್ಥಿತಿ ಏನಾಗ್ತಿತ್ತು ಅಂತ ನೆನೆಸ್ಕೊಂಡ್ರೆ ಭಯ ಆಯ್ತದೆ ಕಣ್ಲ. ನನ್ನ ಹೆಂಡತಿ ಮೈ ಮುಟ್ಟಿರೋ ಆ ಬೆರಳುಗಳು ಇರಬಾರ್ದು ಕಣ್ಲ. ನನ್ನ ಮಗ ಸಿಕ್ಕಿದ್ರ ಪ್ಲೀಸ್ ಅಣ್ಣ, ದುಡುಕ್ಬೇಡ ಕಣ. ದುಡುಕೋದ್ರಿಂದ ಏನೂ ಆಗಲ್ಲ. ನಿನ್ನ ನೋವು ನನಗೂ ಅರ್ಥ ಆಗತ್ತೆ ಕಣ. ನಮ್ಮ ಏರಿಯಾದಲ್ಲೇ ರಾತ್ರಿ ಹೊತ್ತು ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲ ಅಂದ್ರೆ ಹೇಗೆ ಹೇಳು? ನೀನು ಯೋಚನೆ ಮಾಡಬೇಡ, ನಾನೊಂದ್ಸಲಿ ಪೊಲೀಸರ ಹತ್ರ ಕಂಪ್ಲೇಂಟ್ ಡ್ರಾಪ್ ಮಾಡ್ತೀನಿ. ಬೇಡ ರಾಮ್, ಈ ಕಂಪ್ಲೇಂಟ್ ಎಲ್ಲ ಸಿಟಿ ಅವ್ರಿಗೆ ಸರಿ, ಇದು ನಮ್ಮೂರು. ತೀರ್ಪು ಇವಾಗ್ಲೇ ಆಗ್ಬೇಕು. ಕೈ ಕೈ ತಲೆ ತಲೆ. ಪ್ಲೀಸ್ ಅಣ್ಣ, ಪ್ಲೀಸ್ ಕಣ, ದುಡುಕ್ಬೇಡ ಅಣ್ಣ. ಸರಿ. ರಾಮ್, ಈ ವಿಷಯ ಬೇರೆ ಯಾರಿಗೂ ಗೊತ್ತಾಗದ್ ಬೇಡಕ್ಕಲ್ಲ. ಪ್ರೇಮ ಅವ್ರ ಮನೆಗೆ ಗೊತ್ತಾದ್ರೆ ಸ್ಯಾನೆ ನೊಂದ್ಕೋತಾರೆ. ಇದು ನಮ್ಮಿಬ್ಬರ ಮಧ್ಯನೇ ಇರ್ಲಿ. ಕಾವ್ಯ ಅವ್ರ ಮರವಾದ ಪ್ರಶ್ನೆ ಕಲ, ಯಾರು ಅವ್ರಿಗೆ ಬೆರಳು ತೋರಿಸೋ ಹಂಗಾಗ್ಬಾರ್ದು. ನನ್ನ ಮಕ್ಕಳು ಯಾರು ಅಂತ ನಾನು ನೋಡ್ಕೊತೀನಿ. ಕಾವ್ಯ, ತಕ ಮುಲಾಮ್ ಹಚ್ಕ, ಗಾಯ ವಾಸೆ ಇದೆ. ಥ್ಯಾಂಕ್ ಯು. ಇಲ್ಲ, ಅಯ್ಯೋ, ಈ ಕೈಗೂ ಸ್ಯಾನೆ ಏಟಾಗದೆ, ಕೊಡಿಲ್ ನಾನು ಹಚ್ತೀನಿ. ಪರವಾಗಿಲ್ಲ ಮಾದೇವ. ಕಾವ್ಯ, ಯಾಕೆ ಕಷ್ಟಪಡ್ತೀಯ? ಕೊಡಿಲ್ ಏನಾಗಕ್ಕಿಲ್ಲ, ನಾನು ಹಚ್ತೀನಿ. ಏನೇ ಯೋಚನೆ ಮಾಡ್ಬೇಡ, ಬೇಗ ವಾಸಿ ಆಯ್ತದೆ. ಹಾ, ನೀನ್ ಫೈಟ್ ಮಾಡಿ ನಿನ್ಗೂ ತುಂಬಾನೇ ಏಟಾಗಿರುತ್ತೆ. ಕೊಡು, ನಾನು ನಿನ್ ಕಾನ್ವೆಂಟ್ ಹಚ್ತೀನಿ. ಅಯ್ಯೋ ಬೇಡ ಕಾವ್ಯ, ನನ್ಗೇನ್ ಗಾಯ ಆಗಿಲ್ಲ ಬಿಡು. ಮಾದೇವ, ಶರ್ಟ್ ಬಿಚ್ಚು, ಗಾಯ ಆಗಿದ್ಯಾ ನೋಡ್ತೀನಿ. ಏನು? ಬಿಚ್ಚು ಮಾದೇವ.
ಈಗಲೇ ಆಯಿಂಟ್ಮೆಂಟ್ ಹಚ್ಚಿದ್ರೆ ಗಾಯ ಬೇಗ ವಾಸಿ ಆಗುತ್ತೆ. ಶರ್ಟ್ ಬಿಚ್ಚು. ಶೋ ನೋಡು ಎಷ್ಟೊಂದು ಗಾಯಗಳಾಗಿದೆ. ಇರು